ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ बोलो रे बोलो, बोलो रे बोलो, प्यार से बोलो, जोर से बोलो। डॉक्टर बाबा साहेब अंबेडकर ಅವ್ರಿಗೆ, डॉक्टर बाबा साहेब अंबेडकर ಅವ್ರಿಗೆ बोलो रे बोलो, बोलो रे बोलो, प्यार से बोलो, जोर से बोलो, बोलो रे बोलो। ಇವತ್ತಿನ ದಿವಸದಲ್ಲಿ ಜನ್ಮದಿನ ನಿಮಿತ್ತ ಬಹುತೇಕ ನಾವೆಲ್ಲರೂ ಅಂಬೇಡ್ಕರ್ ಸಾಹೇಬರನ್ನ ಮನಪೂರ್ವಕವಾಗಿ ನೆನಪು ಮಾಡ್ಕೊತೀವಿ. ನಮ್ಮ ಭಾವನೆಗಳನ್ನ ಅವರ ಮೂರ್ತಿ ಎದುರಿಗೆ ವ್ಯಕ್ತ ಮಾಡ್ತೀವಿ. ಅದರ ನಿಜವಾಗಿ ನಾವು ಅವರು ಹಾಕಿಕೊಂಡ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿನೋ ಆ ಮಾರ್ಗದಲ್ಲಿ ನಡೆಯುವಂತ ಶಕ್ತಿ ಅವರು ನಮಗೆ ಕೊಡಬೇಕು. ಮತ್ತು ಸಂವಿಧಾನ ಏನ್ ಇವತ್ತು ಅವ್ರು ಬರ್ದ್ಬಿಟ್ರೆ ಇದರಿಂದನೇ ಇವತ್ತು ನೀವು ಮಾತಾಡುವಂತ ಪರಿಸ್ಥಿತಿ ಇದೆ. ಆದ್ರೆ ನಾವೆಲ್ಲರೂ ಅವ್ರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಡೆಯುವಂತದ್ದಾದ್ರೆ ನಮ್ ದೇಶನಾಗ ಪೊಲೀಸರದ್ದು ಅವಶ್ಯಕತೆ ಇರುವುದು, ಸಮಾಜದಲ್ಲಿ ವೈಮನಸ್ಯಗಳು ಇರುವುದಿಲ್ಲ, ಮೇಲು ಕೀಳು ಅನ್ನೋದು ಇರುವುದಿಲ್ಲ, ಸಾಮರಸ್ಯ ಅನ್ನೋದು ಭಾಷೆನಾಗಿನ ಇವತ್ತು ನಾವ್ ಹೇಳ್ತೀವಿ ಅದು ನಿಜ ಜೀವನದಲ್ಲಿ ಬರ್ತದೆ. ನಾನು ಇವತ್ತ ಇಷ್ಟೇ ಕೇಳ್ಕೊಂಡಿದ್ದು, ನೀವು ಯಾವ ಕನಸನ್ನ ಕಂಡಿದ್ರಿ ಆ ಕನಸನ್ನ ನನಸಾಗುವಂತ ದಿವಸ ಬೇಗ ಬರ್ಲಿ ಅನ್ನೋ ಅಂತದನ್ನು ನಾವು ಪ್ರಾರ್ಥನೆ ಮಾಡ್ತೀವಿ. ಅಲ್ಲ, ಅವರ ಹಾಕಿಕೊಂಡಂತ ಮಾರ್ಗದಲ್ಲಿ ನಾವು ಭಾಷೆನಾಗ ಬೇಡ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಾಕು. ನಾನು ಹಿಡ್ಕೊಂಡು ನನ್ನಿಂದ ಪ್ರಾರಂಭ ಅಂತ ಹೇಳ್ತೇನೆ, ನಾನು ಬೇರೆದವ್ರ ಬಗ್ಗೆ ಅಲ್ಲ. ನಾವು ಅದನ್ನ ಅಳವಡಿಸಿಕೊಂಡ್ರೆ ಬಹಳಷ್ಟು ಪರಿವರ್ತನೆಗಳು ಆಗ್ತವೆ. ನೋಡ್ರಿ, ಮೋದಿ ಸಾಹೇಬರು ಏನೇನ್ ಹೇಳಿದಾರ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. 25 ವರ್ಷದಿಂದ ಮಹಿಳಾ ಬಿಲ್ ಅನ್ನು ತರ್ತೇವ್ ಅಂತ ಹೇಳಿ ಯಾರು ತರ್ಲಿಲ್ಲ. ಇದು 10 ವರ್ಷ ಬಿಟ್ಟು ಹೇಳತ್ತೇನೆ ನಾನು, ಅದು 35 ವರ್ಷ ಹಿಂದಿದ್ರು. ಆದ್ರೆ ಮೋದಿ ಸಾಹೇಬ್ರು ಹೇಳಿದ್ರು ಅದನ್ನ ಜಾರಿ ತರ್ತೇವೆ ಅಂತ ಹೇಳಿ ಅದಕ್ಕೆ ವಿಶೇಷ ಅಧಿವೇಶನ ಕರೆದಿದ್ದಾರೆ. ಅದು ಜಾರಿ ತಂದು ನಿಜವಾಗಿ ಮಹಿಳೆಯರಿಗೆ ಅಧಿಕಾರ ಕೊಡುವಂತಹ ಹೇಳಿದಂತ ನುಡಿದಂತವ್ರು ಯಾರಾದ್ರು ನರೇಂದ್ರ ಮೋದಿ ಸಾಹೇಬ್. ನಮ್ಮ ಬೆಳಗಾಮ ಜನರಿಗೆ ಅಷ್ಟೇ ಅಲ್ಲ, ಇಡೀ ಭಾರತವಾಸಿ ನಮ್ಮ ಎಲ್ಲಾ ಭಾರತೀಯ ಜನರಿಗೆ ಸಂವಿಧಾನ ಶಿಲ್ಪಿ, ಭಾರತ ರತ್ನ, ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿ ಶುಭಾಶಯಗಳು ಕೋರ್ತಾ ಇದೀವಿ. ಇದು ಜನ್ಮ ಜಯಂತಿ ಅಷ್ಟೇ ಅಲ್ಲ, ಇದು ನಮ್ಮೆಲ್ಲಾ ಭಾರತೀಯರಿಗೆ ಹಬ್ಬ. ಯಾಕಂದ್ರೆ ನಮಗ ಅಧಿಕಾರ ಕೂಡ್ಸಿನಂತ ನಮಗೆ ಈ ದೇಶದ ಸಂಸ್ಕೃತಿ, ಪರಂಪರೆ ಮತ್ತೆ ದೇಶದ ಒಳ್ಳೆದ್ಕ ಯಾವ ತರ ಮನುಷ್ಯನಾಗಿ ಮುಂದೆ ಬಾಳೆ ಮಾಡಬಹುದು ಅಂತ ಅಧಿಕಾರ ಕೊಟ್ಟಿನಂತ ಸಂವಿಧಾನ ಶಿಲ್ಪಿ, ಬಹಳ ಬುದ್ಧಿವಂತ ಮನುಷ್ಯ ಅಂತ ಇಡೀ ಜಗತ್ತು ಮೆಚ್ಚುವಂತ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಇವತ್ತು ಜನ್ಮದಿನ. ಇದು ನಮ್ಮ ಎಲ್ಲರಿಗೂ ಹೆಮ್ಮೆ ತರುವಂತ ಸಂಗತಿ. ಅಂಬೇಡ್ಕರ್ ಅವರ ಒಬ್ಬ ರಾಷ್ಟ್ರ ಪುರುಷರ, ಒಬ್ಬ ಮಹಾಪುರುಷ. ನಮ್ಮ ಪ್ರತಿಯೊಬ್ಬ ಈ ನಾಡಿನಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಅವರಿಗೆ ಗೌರವ ಕೊಡುವಂತ ಅವ್ರ ಧರ್ಮ, ಕರ್ತವ್ಯ. ಯಾರು ಕೊಡೋದಿಲ್ಲ ಅವ್ನು ಭಾರತೀಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ಅದಿನ ಕೇಂದ್ರ ಸರ್ಕಾರ ಅವ್ರದ್ದೇನು ಒಂದು ನಡೀತಾ ಇದೆ ಪ್ರಕ್ರಿಯೆ, ಅದು ಪ್ರಕ್ರಿಯೆ ಮೇಲೆ ಅದು ಡಿಪೆಂಡ್ ಆಗ್ತೈತಿ. ಈಗ 28 ಮೊದಲು ಆಗ್ಬೋದು, ಇದರ 29 ಚುನಾವಣೆಗೆ ಆಗ್ಬೋದು. ಇದೇನಪ್ಪ, ಇಡೀ ಭಾರತ ದೇಶದಲ್ಲಿ ಬಹಳಷ್ಟು ಪ್ರಧಾನ ಮಂತ್ರಿ ಆಗಿ ಹೋದ್ರು, ಮಹಿಳೆಯರ ಬಗ್ಗೆ ಭಾಷಣದಲ್ಲಿ ಮಾತಾಡ್ರು. ಆದ್ರ ಮಹಿಳೆಯರಿಗೆ ಅವ್ರ ಅಧಿಕಾರ ಕೊಡುವಂತ ಕೆಲಸ ಮಾಡಿನಂತ ಪ್ರಧಾನಿ ನರೇಂದ್ರ ಮೋದಿ. ಮಹಿಳೆಯರ ಬಗ್ಗೆ ಮಾತನಾಡಿ ಹೋಗಲಿಲ್ಲ, ಅವ್ರಿಗೆ ಅಧಿಕಾರ ಕೊಟ್ಟ ಅವ್ರ ಗೌರವ ಕೊಡುವಂತ ಕೆಲಸ ನರೇಂದ್ರ ಮೋದಿ ಅವ್ರು ಮಾಡಿದ್ದಾರೆ. ಅದ್ ನಮಗೂ ಕೂಡ ಹೆಮ್ಮೆ. ನಾವು ನರೇಂದ್ರ ಮೋದಿ ಪಾರ್ಟಿ ಕಾರ್ಯಕರ್ತರ ಅಂತ ಕೆಲಸ ಮಾಡ್ತಾ ಇದೀವಿ. ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಿಮಿತ್ತ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿ ಇಡೀ ಜಗತ್ತಿನಲ್ಲಿ ಭಾರತದ ಗುರುತಿ ಕೊಡೋದು ಕಾರಣ ಅಂದ್ರೆ ಲೋಕಶಾಹಿ. ಆ ಲೋಕಶಾಹಿ ಯಾಕಂದ್ರ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದು ಸಂವಿಧಾನದಿಂದ ಲೋಕಶಾಹಿ ಆಯ್ತು. ಹಿಂಗಾಗಿ ಇಡೀ ಜಗತ್ತಿನಲ್ಲಿ ಭಾರತದ ಹೆಸರಾಗ್ಲಿಕ್ಕೆ ಕಾರಣ ಅಂದ್ರ ನಮ್ಮ ಸಂವಿಧಾನ. ಆ ಸಂವಿಧಾನ ಕೊಟ್ಟಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು. ಇವತ್ತು ಬೆಳಗಾವಿನಲ್ಲಿ ನಾವು ನೋಡ್ತೀವಿ, ವಿಶೇಷವಾಗಿ ಬೆಳಗಾವಿ ಬಗ್ಗೆ ಹೇಳ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ 2 ಸಲ ಬೆಳಗಾವಿನಲ್ಲಿ ಬಂದ್ರು.
ಒಂದು ಕಾಂಗ್ರೆಸ್ ಅಧಿವೇಶನ ಟೈಮ್, ಒಂದು ಕಂಗ್ರಾದಲ್ಲಿ ಅವ್ರು ಬಂದಿದ್ ಒಂದು ಮಗು ಇತ್ತು, ಅವ್ರ ಬಗ್ಗೆ ಹೇಳ್ಬೇಕಾಗ್ತದೆ. ಸಣ್ಣ ಮಗು ಸೇವೆ ಮಾಡೋ ಟೈಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಂತಾರು, ನೀ ಸ್ಕೂಲ್ ಹೋಗ್ತಿ ಅಂತ ಕೇಳ್ತಾರ. ಅವಾಗ ಅಂತಾಳು, ಇಲ್ಲ ಕೆಲಸ ಮಾಡ್ದೇನ್. ಅವ್ರು ಅವಾಗ ಹೇಳ್ತಾರ, ಶಿಕ್ಷಣ ಇಲ್ಲ, ಅವ್ರದ್ದು ಏನೂ ಇಲ್ಲ, ಪೈಲಾ ಶಿಕ್ಷಣ ತಗೋರಿ, ನಮ್ಮ ಮುಂದ ಕೆಲಸ ಮಾಡ್ರಿ ಅಂತ ಹೇಳಿದವ್ರು. ಅವಾಗ ಬೆಳಗಾವ್ನಲ್ಲಿ ಕಂಗ್ರಾ ಗಲ್ಲಿನಲ್ಲಿ ಸಿದ್ದವ್ವ ಅಂತ ಒಂದ್ ನಂತರ ಅಜ್ಜಿ ಆಗ್ತಾಳಕಿ. ಆ ಅಜ್ಜಿಗೆ ನಾವು ಭೇಟ್ ಆಗಿದ್ದೇವ. ಅವಾಗ ನೆನಪು ಮಾಡಿ ಹೇಳ್ತಾಳು ಅಂದ್ರ ಬೆಳಗಾವ್ ಬಹಳ ಅತಿ ಮಹತ್ವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವ್ರ ಬೆಳಗಾವ್ ಬಗ್ಗೆ ಪ್ರೀತಿ ಇತ್ತು. ಅವ್ರದ್ದು ಒಂದು ಕಂಗ್ರಾ ಗಲ್ಲಿನಲ್ಲಿ ಸ್ಮಾರಕ ಆಗ್ಬೇಕಂತ ಪ್ರಯತ್ನ ಇತ್ತು. ಹಂಗ ಉಳಿದದ, ಬರುವ ಕಾಲದಲ್ಲಿ ಆ ಸ್ಮಾರಕ ಆಗ್ಬೇಕು. ಯಾಕಂದ್ರೆ ಅಲ್ಲಿ ಬಂದ್ ನೀತ್ ಹೋಗಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಅವ್ರು ಹೋಗಿದಾರ, ಎಲ್ಲಾ ಕಡೆ ಸ್ಮಾರಕ ಆಗ್ಯಾವ, ಬೆಳಗಾವ್ ಬಿಟ್ಟು. ಹಿಂಗಾಗಿ ನಾವ್ ಎಲ್ಲರೂ ಕೂಡ ಅದೊಂದು ಪ್ರಯತ್ನ ಮಾಡಿ ಅಲ್ಲೊಂದು ಸ್ಮಾರಕ ಆಗ್ಬೇಕು. ಅವ್ರ ಪುಸ್ತಕಗಳು ಇಡ್ಬೇಕು. ಅವ್ರು ಏನೇನ್ ಮಾಡಿದಾರು, ಅವ್ರು ಏನೇನ್ ಆಯುಷ್ನ್ಯಾಗ ಏನೇನ್ ಆತು ಅವ್ರಿಗೆ ಗೊತ್ತು, ಜನರಿಗೆ ಗೊತ್ತಾಗ್ಬೇಕಂತ ಇವತ್ತು ನಾವು ಗುರಿ ಇಟ್ಕೊಂಡು ಕೆಲಸ ಮಾಡ್ಬೇಕು.